ಸ್ವಾಮಿಗಳ ಯಾರು? ಸ್ವಾಮಿಗಳಿಲ್ವಾ? ನೀವ್ಯಾರು? ನಾ ಕೆಂಚ ಬಂದಿದ್ದೀನಿ ಕಣ್ರವ. ಸ್ವಾಮಿಗಳಿಲ್ವಾ? ಅಟ್ಟದ ಮೇಲೆ ಹತ್ತವ್ರೆ, ಸ್ವಲ್ಪ ಇಳಿ. ಸಾಯಬೇಕಾದ್ರೆ ಒಂದ್ ಕೂಗಾಕಿ, ನಾನು ಒಂದ್ ಕೈ ಹಾಕಿನಿ. ಏನು ಬೇಕಾಗಿಲ್ಲ, ಇಲ್ಲ ಕೂತಿರ್ತೀನಿ ಕಣ್ರವ. ಲೋ ಕೇಶವ, ನಿನ್ನೆ ರಾತ್ರಿ ಅಲ್ಲಮ್ಮನ್ ತೋಪಲ್ಲಿ ಎಲೆ ಸಜ್ ಜೋರಂತೆ, ಎಷ್ಟ್ ಗೆದ್ದೆ? ಅಯ್ಯೋ ಸುಮ್ನೆ ಕೆಂಚಣ್ಣ, ಕೈಗೆ ಬಂದಿದ್ ಬಾಯಿಗೆ ಬರ್ದೇ ಹೋಯ್ತು. ಕಡೆ ರೌಂಡ್ ಅಲ್ಲಿ ರಾಣಿ ಕಾಲೆತ್ಕೊಂಡ್ಬಿಟ್ಲು. ಎಷ್ಟ್ ಬುಟ್ಟೆ? 70,000. ಅಯ್ಯೋ ನಿನ್ ಕೈ ಸೋದಾಗ ಬುಟ್ಟು ಹಿಡಿಬೇಕು ಅಂತ ಇದ್ ಬದ್ದು ಹೊಲ ಗದ್ದೆ ಟ್ರಾಕ್ಟರ್ನೆಲ್ಲ ಬುಟ್ಟೆ, ಆದ್ರೂ ಬುದ್ಧ ಬರಲಿಲ್ಲ. ಇನ್ನೇನಿದ್ದದಲ್ಲಿ ಹಿಡ್ಕೊಳಕ್ಕೆ ಬೆವ್ರು ಸುರಿಸಿ ಸಂಪಾದನೆ ಮಾಡಿದ್ರೆ ಗೊತ್ತಾಗಿರೋದು ಹಣದ ಬೆಲೆ ಏನು ಅಂತ. ನೀನ್ ಈ ಜನ್ಮದಲ್ಲಿ ಉದ್ಧಾರ ಆಯ್ಕೆ ಕಣೋಗು. ನೋಡ್ತಿರು ಕೆಂಚಣ್ಣ, ಒಂದಲ್ಲ ಒಂದಿನ ನಾನು ಜಾಕ್ ಪಾಟ್ ಹೊಡಿತೀನಿ. ಬಿಟ್ಟಿಡಿಬೇಕು ಕೆಂಚಣ್ಣ, ಬಿಟ್ಟಿಡಿಬೇಕು. ಮುಂಡ ಮುಚ್ಕೊಂಡು ಹೋಗ್ತೀಯ? ಹೋಗು ಮಾಡ್ತಾ ಇದೀನಿ ಅಂತ ಹೊಟ್ಟೆ ಉರಿ ನನ್ ಮಗನಿಗೆ. ಸ್ವಾಮಿಗಳೇ, ಅಟ್ಟ ಅಂತವ್ರು ಇನ್ನೂ ಇಳಿದಿಲ್ವೇ? ಅಟ್ಟದ ಮೇಲೆ ಅದು ಏನ್ ಮಾಡೋದು? ರೇಡಿಯೋ ಎಷ್ಟು ರಿಪೇರಿ ಮಾಡಿಸಿದ್ರು ಸೌಂಡೇ ಬರಕ್ಕಿಲ್ಲ ಅಂತದೆ. ಏನ್ ಕೆಂಚಣ್ಣ, ಬೆಳಗ್ಗೆ ಸ್ವಾಮಿಗಳ ಮನೆ ಬಾಗಿಲು ಕಾಯ್ತಾ ಇದೀಯಾ? ಏನ್ ಸಮಾಚಾರ? ಅಯ್ಯೋ ಕೆಪನ ಮಗನೇ, 2 ಕಿವಿನಲ್ಲಿ 1 ಕಿವಿನ ನೆಟ್ಟಿ ಕೇಳ್ಸಕ್ಕಿಲ್ಲ. ನಿಂತವ ಗಂಟ್ಲು ಹರ್ಕೊಂಡ್ರೆ ನಾನು ಎದೆ ಹೊಡೆದು ಸಾಯ್ಬೇಕಷ್ಟೇ. ಕ್ಯಾಮರಾ ನೋಡೋಗಲ್ಲ. ಏನು ಚಿಂತೆ ಮಾಡ್ಬೇಡ, ಈ ಕೀತ ಮಳೆ ಬಂದೇ ಬರ್ತದೆ. ಇತ್ಲಲ್ಲಿರೋವನ್ಕೆ ಚಿಗಿರ್ತದೆ. ಬರ್ಲಾ? ನನ್ನ ಕಡೆದಾಗ ನಾನೇ ಹೊಡ್ಕೋಬೇಕು. ಸ್ವಾಮಿಗಳೇ, ಯಾರೋ ನೋಡೋಗಿ ಬಂದ್ರೆ ಇದೇನ್ ಸ್ವಾಮಿಗಳೇ ಇಷ್ಟೊಂದು ಬೆವರ್ತಾ ಇದ್ದೀರಿ? ಕಣ್ಣೀರ್ ಬರೋಂಗೆ ನಾಟಕ ಆಡ್ಬೋದು, ಆದ್ರೆ ಬೆವರೋಂಗೆ ನಾಟಕ ಆಡಕ್ ಹಾಕಿಲ್ಲ. ಈ ಮನುಷ್ಯ ಆದವನು ಆಗಾಗ ಬೆರ್ತು ಬೆವರ್ತಾ ಇರ್ಬೇಕು. ಈ ಬೆವರೋದ್ರಲ್ಲಿ ಇರೋ ಸುಖ ಬೇರೆ ಯಾವ್ದ್ರಲ್ಲೂ ಇಲ್ಲ ಕೆಂಚ. ನಿಜ ತುಂಬಾ ದೊಡ್ಡ ಮಾತು ಸ್ವಾಮಿಗಳ. ಏನ್ ಕೆಂಚ ಸಮಾಚಾರ? ಇಷ್ಟು ದೂರ ಬಂದಿದ್ದು? ನನ್ ಮಗನಿಗೊಂದ್ ಮದ್ವೆ ಮಾಡುವ ಅಂತ. ಸುಧಾರ್ಸೋ ತಾಕತ್ತಿದ್ರೆ 1 ಅಲ್ಲ 10 ಮಾಡು. 1 ಮಾಡೋದೇ ಕಷ್ಟ ಆಗೈತೆ. ಅಯ್ಯದ್ರೆ ವಯಸ್ಸು 24. ಹೆಸರು ಆನಂದ ಅಂತವ. ಈಗಲ್ಲವನೇ ಬೆಂಗಳೂರಿನಲ್ಲಿ ಪಿಜ್ಜಾ ಡೆಲಿವರಿ ಮಾಡ್ತಾವನೆ. ಮದ್ವೆ ಮಾಡ್ಕೊಂಡು ಮಕ್ಳು ಡೆಲಿವರಿ ಮಾಡೋ ವಯಸ್ಸಲ್ಲಿ ಅದೆಂತದ ಪಿಜ್ಜಾ ಡೆಲಿವರಿ? ಮೊದ್ಲ ಆ ಊರಿಂದ ಅವನ್ನ ವಾಪಸ್ ಕರ್ಸು. ಹೇಳಿ ಕೇಳಿ ಸಿಟಿ ಹುಡುಗಿಯರ್ ಬ್ಯೂಟಿ ನೋಡಿ ಇವನ್ ಯಾವ್ದಕ್ಕೆ ಸಿಟಿ ಹೊಡೆದು ಈಟಿ ಎತ್ಕೊಂಡು ತಂತಿ ಮೀಟಕ್ ಹೋಗ್ಬಿಟ್ರೆ ಬಹಳ ಕಷ್ಟ ಕಣಯ್ಯ. ಸೋರೋದ್ ನೀರು, ಹಳ್ಸೋದ್ ಸಾರು, ಯಾವ್ದಕ್ಕೂ ಉಪಯೋಗ ಬರಲ್ಲ. ಏನ್ ಮಾಡೋದು ಸ್ವಾಮಿಗಳೇ, ಮದ್ವೆ ಅಂದ್ರೆ ಉರಿದ್ ಬೀಳ್ತಾನೆ. ಕೋಳಿನ ಕೇಳಿ ಖಾರ ಹರಿತಾರನೆ. ಪ್ರಾಯ ಬಂದವ್ರ ಅಭಿಪ್ರಾಯ ಕೇಳಬಾರ್ದು. ನಿಮ್ ತಾತ ಆಗ್ಲೇ ನೆಗೆದು ಬೀಳ್ತಾನೆ ಅಂತ ಫೋನ್ ಹಾಕು, ದಿಗದು ಓಡ್ ಬರ್ತಾನೆ. ಆಮೇಲೆ ಕೂಡ್ಸ್ಕೊಂಡು ಸಮಾಧಾನವಾಗಿ ಹೇಳು. ಮೊದ್ಲು ಸೀದಾ ಕ್ವಾಪೆದ್ದು ಹೋಯ್ತಾನೆ, ಆಮೇಲೆ ತಲೆ ಕೊಡುತ್ತಾನೆ. ಹಂಗಂತೀರಾ? ನಾನು ಈಗಲೇ ಅವನಿಗೊಂದು ಫೋನ್ ಹಾಕ್ತೀನಿ. ಫೋನ್ ಹಾಕುವಂತೆ ಮೊದ್ಲು ದೀಪೆಣ್ಣೆ ಕಾಸು ಹಾಕು. ಹೋಗ್ತೀನಿ ಸ್ವಾಮಿಗಳೇ. ಒಳ್ಳೇದಾಗ್ಲಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಬಂದ 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 ಕಿಂದರಿ ಜೋಗಿ, ಓ ಕಿಂದರಿ ಜೋಗಿ. ಫೋಟೋ ಅಮೇರಿಕಾ, ಬ್ಯಾಟೋ ಸೌತ್ ಆಫ್ರಿಕಾ. ಟಾಟಾ ಬಿರ್ಲಾ ಊರ್ ಎಂಟಿಲ್ಲ ಕೂತವ್ರೆ. ಎಂಚಿನ ಮಗನಲ್ವೇ ಊರಿಗೆ ಬಂದ್ಬಿಟ್ಟವನೇ. ನಮ್ಮ ಆನಂದ. ನಮಸ್ಕಾರ ಟಾಟಾ ಬಿರ್ಲಾ. ಏನ್ ಆನಂದ? ತಲಾಕಿ ವರ್ಷಗಳಾಗೋಯ್ತು. ಏನ್ ಮಾಡ್ಲಿ, ಕೆಲಸದಲ್ಲಿ ಬಿಡುವೆ ಆಗ್ತಿಲ್ಲ ಸೋಮಣ್ಣ. ಹಂಗಾದ್ರೆ ಬೆಂಗಳೂರಲ್ಲಿ ಸಂಪಾದನೆ ಜೋರಾಗೇ ಇರ್ಬೇಕು. ಪರವಾಗಿಲ್ಲ, ಜೀವನಕ್ಕೇನು ಕಷ್ಟ ಇಲ್ಲ. ಬೆಂಗಳೂರು ಜೀವನ ತಂಪಾಗೈತಾ? ನಿಮ್ ಕಾಲದಲ್ಲಿ ತಂಪಾಗಿತ್ತೋ ಏನೋ, ಈಗಂತೂ ಕೆಟ್ಟ ಕೆರ ಹಿಡ್ದೋಗಿದೆ. ಬೆಂಗಳೂರಲ್ಲಿ ಏನ್ ಕೆಲಸ ಮಾಡ್ತೀಯಾ? ಪಿಜ್ಜಾ ಡೆಲಿವರಿ ಮಾಡ್ತೀನಿ. ಹಂಗಂದ್ರೆ ಅಷ್ಟು ಗೊತ್ತಿಲ್ವಾ? ತರಕಾರಿನೆಲ್ಲ ಹಾಕಿ ಬೆರಣಿ ತಟ್ಟಂಗ್ ತಟ್ಟಿದ್ರೆ ಹೆಂಗಿರುತ್ತೋ ಹಂಗೆ ಇರುತ್ತೆ. ಹೇಳೋದಕ್ಕೆ ಅಸಹ್ಯವಾಗಿದೆಯಲ್ಲ. ನೋಡಿದ್ದೀನಿ ಕರ್ಮ. ಮತ್ತೆ ಆ ರಾಗಿಣಿಗೆ ಮದುವೆ ಆಯ್ತಂತೆ, ನಿಜನಾ? ಯಾವ ಬೋಳಿ ಮಗ ಹೇಳಿದವಳಿ ಮದುವೆ ಆಯ್ತು ಅಂತ? ಅವಳಿಗಿನ ಚಿಕ್ಕ ವಯಸ್ಸು ಕಣ. ಚಿಕ್ಕ ವಯಸ್ಸಿಗೆ ಹೆಂಗ ಮದುವೆ ಆಗತ್ತೆ? ಯಾರ ಯಾವ ವಿಷಯ
ನನ್ನ ಮಗ ಅಧ್ಯಕ್ಷ ಬಲ್ ನಿಗ್ರಾಡ್ತಾವನೆ ಸ್ವಾಮಿಗಳೇ. ಅವ್ನು ಮುಟ್ಟಿದ್ದೆಲ್ಲ ಚಿನ್ನ ಅಂತೀನಿ, ದುಡ್ಡು ಕಾಸೆಲ್ಲ ಚೆನ್ನಾಗೇ ಮಾಡಿಕೊಬಿಟ್ಟವನೆ. ಅದು ಅಲ್ಲದೆ ಟೌನಲ್ಲಿ ಅವಳನ್ನ ಬಿಲ್ಲಿನ ಇಟ್ಕೊಂಡ್ಬಿಟ್ಟವನಂತೆ. ಆ ನನ್ನ ಮಗನ ದಿಮಾಕ್ನ ನೋಡಕ್ಕಾಯ್ತಿಲ್ಲ ಸ್ವಾಮಿಗಳೇ. ಕಾಸು ಸೆಕ್ಸು ಸಕ್ಸಸ್ಸು ಯಾವುದು ಶಾಶ್ವತ ಅಲ್ಲಕ್ಕಲ್ಲ. ಒಂದು ಟೈಮ್ವರೆಗೂ ಮಜಾ ಕೊಡುತ್ತೆ, ಆಮೇಲೆ ಬರೀ ಓಳು ಅನ್ಸುತ್ತೆ. ಯಾರೋ ಇವನು ಎಲ್ಲ ಕಂಡಂಗವನೇ. ನಮ್ ಕೆಂಚಣ್ಣನ ಮಗನಲ್ವೇ? ಓಹೋ, ಏನೋ ಇಷ್ಟೆತ್ರಕ್ಕೆ ಬೆಳೆದಿದ್ಯಾ, ಗುರ್ತೇ ಸಿಗಲ್ವಲ್ಲೋ. ಆ ದಡ್ಡ ಬಡ್ಡಿ ಮಗ ನಿಮ್ಮಪ್ಪ ಒಂಚೂರು ಬುದ್ಧಿನೇ ಇಲ್ಲ. ಹೊಟ್ಟೆಗೆ ಅದೇನು ತಿಂತಾನೆ. ಇಷ್ಟೆತ್ರಕ್ಕೆ ಬೆಳೆದಿರೋ ಮಗನ ಕಣ್ಣು ಮುಂದೆ ಇಟ್ಕೊಳ್ದೆ ಅದ್ಯಾವುದೋ ಬೆಂಗಳೂರಿಗೆ ಕಳಿಸಿದ್ರನಲ್ಲ ಗೈಮೆ ಮಾಡಕ್ಕೆ. ಅವ್ರೇನ್ ಕಳ್ಸಿಲ್ಲ, ನಾನೇ ಹೋಗಿದ್ದು. ಹೋಗ್ಲಿ ಬಿಡಪ್ಪ, ದೇವ್ರು ಒಳ್ಳೆ ಬುದ್ಧಿ ಕೊಟ್ಟನೇನು, ಅದಕ್ಕೆ ಊರಿಗೆ ಬಂದಿದ್ಯಾ. ಒಳ್ಳೇದಾಗಲಿ. ತಂದೆ ಕಾಪಾಡಪ್ಪ. ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಲಿ ಸ್ವಾಮಿ. ಬರ್ತೀನಿ. ನೋಡಿದ್ರ ಸ್ವಾಮಿಗಳೇ, ಆ ಹುಡುಗನ ವರ್ಷಯ ಎಲ್ಲರೂ ನಿಮ್ಮ ಕಾಲ್ ಮುಟ್ಟು ನಮಸ್ಕಾರ ಮಾಡಿ ಆಶೀರ್ವಾದ ತಕೋ ಹೋಯ್ತಾ ಇದ್ರೆ ಒಂದ್ ಗೇಣದ ಸೊಂಟನ್ನು ಬಗ್ಗಿಸ್ತಾ ಹೊಂಟೋದ್ನಲ್ಲ ಅವನು ಯಾವ ಸೀಮೆ ಸ್ವಾಮಿ ಅಂತ ನಾನು ಅವನ ಕಾಲಿಗೆ ಬೀಳ್ಬೇಕು? ಅದಿರ್ಲಿ, ವಯಸ್ಸಲ್ಲಿ ನಮ್ಮ ಅಪ್ಪನಿಗಿಂತ ಚಿಕ್ಕವನು. ದೊಡ್ಡವರು ಚಿಕ್ಕವರು ಅಂತ ಮರ್ಯಾದಿಲ್ದೆ ಮಾತಾಡ್ತಾನೆ. ಈ ಎಳೆ ಮಕ್ಳಂಗೆ ಒಳ್ಳೆ ಲಾಲಿಪಾಪ್ ಬೇರೆ ಚಿಪ್ತಾನಲ್ಲ. ಹಂಗೆಲ್ಲ ಮಾತಾಡಬಾರ್ದು. ಊರ್ ಜನ ಎಲ್ಲ ಅವ್ರಿಗೆ ಮಕ್ಕಳಿದ್ದಂಗೆ. ಅದಕ್ಕೆ ಅವರು ಎಲ್ರು ಏನು ಬಾರೋ ಹೋಗೋ ಅಂತ ಏಕವಚನದಲ್ಲೇ ಮಾತಾಡ್ಸೋದು. ಅವರು ದೇವ್ರಿದ್ದಂಗೆ. ಇದ್ದಂಗೆ ಏನ್ ಬಂತು ದೇವ್ರಯ್ಯ, ಅವ್ನು ನಿಮ್ ಕಾಲಿಗೆ ಬೀಳಿಲ್ಲ ಅಂದ್ರೆ ನಿಮ್ಗೆ ಅವಮಾನ ಮಾಡ್ದಂಗಲ್ವೇ? ಎಂತದೂ ಇಲ್ಲ, ಬರೀ ಓಳು. ನಮ್ ಜನ ಹುಷಾರಾಗೋದು ಯಾವಾಗ ಗೊತ್ತಾ? ಈ ಮದ್ವೆ ಮನೇಲಿ ಊಟ ಮಾಡ್ಬೇಕಾದ್ರೆ ಮಜ್ಜಿಗೆ ತರ್ತಾರಲ್ಲ, ಆವಾಗ ಲೋಟದಲ್ಲಿರೋ ನೀರ್ ಖಾಲಿ ಮಾಡೋವಾಗ ಮಾತ್ರ ಇಂಥ ಡೋಂಗಿಗಳ ಮಾತಿಗೆ ಬೆರಗಾಗಿ ಮುಂಡಾಯಿಸ್ಕೊಂಡ್ಬಿಡ್ತಾರೆ. ನಾವಿರೋದೇ ಅದಕ್ಕಲ್ವಾ. ಸ್ವಾಮಿಗಳಾದವರು ದೇವರಾಗಬಾರ್ದು, ಪವಾಡ ಪುರುಷರು ಆಗಬಾರ್ದು. ಒಳ್ಳೇದನ್ನ ಹೇಳ್ಕೊಡ್ತಾ ಮಾರ್ಗದರ್ಶಕರಾಗಬೇಕು, ಜನರನ್ನ ಸರಿ ದಾರಿಯಲ್ಲಿ ನಡೆಸ್ಬೇಕು. ವಯಸ್ಸು ಬಿಸಿ ರಕ್ತ ಹಂಗಾಡ್ಸುತ್ತೆ. ಈಗಿನ ಕಾಲದಲ್ಲಿ ಒಳ್ಳೆ ಮಾತು ಹೇಳಿದ್ರೆ ಒಳ್ಳೆ ಹಾಲು ಕುಡಿಯೋ ಮಕ್ಕಳೇ ಕೇಳಲ್ಲ, ಇನ್ನು ಇವನ್ ಕೇಳ್ತಾನ? ಅಲ್ಲ ಸ್ವಾಮಿಗಳ, ನಿಮ್ಮ ಮುಂದೆ ನಿಂತು ನಿಮ್ಗೆ ಇರ್ಲಿ ಅವನು ನನ್ನ ಕಾಲಿಗೆ ಬೀಳದೆ ಹೋದ ಮಾತ್ರಕ್ಕೆ ನಾನು ಸ್ವಾಮಿ ಆಗದೆ ಹೋಗ್ತೀನಾ? ನೀವೆಲ್ಲ ನಾನು ನಂಬದೆ ಹೋಗ್ತೀರಾ? ಇಲ್ಲ ತಾನೇ? ಬಿಟ್ಟಾಕಿ. ಸ್ವಾಮಿಗಳೇ, ಒಂದು ಡೌಟು. ಏನೋ ಡೌಟ್ ಪಡೋರ್ನ ನಾನು ಹತ್ರಕ್ಕೆ ಬಿಟ್ಕೊಳ್ಳಲ್ಲ. ನಿಂದೇನು ಡೌಟು? ನಿಮಗೆ ಕೋಪ ಬಂದರೂ ಬರ್ದಂಗಿರ್ತೀರಾ, ಇಲ್ಲ ಕೋಪನೇ ಬರಲ್ವಾ? ಲಕ್ಷ್ಮಣ, ಪಾಪ ಮಾಡ್ಕೊಳ್ಳೋದು ದಡ್ರ ಲಕ್ಷಣ. ದೊಡ್ಡ ಮಾತು ಸ್ವಾಮಿಗಳೇ, ನಿಮ್ಮ ಮಹಾಸ್ವಾಮಿಗಳು ಅನ್ನೋದು. ಹಾಗದೆಲ್ಲ ಒಳ್ಳೇದಕ್ಕೆ. ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಅಪ್ಪಯ್ಯ ಹೇಗಿದ್ಯಾ? ನಂದಂಗಿರ್ಲಿ. ಊರಿಗೆ ಬಂದು 1 ಗಂಟೆ ಆಯ್ತಂತೆ ಉತ್ಸವ ಮೂರ್ತಿ. ಈಗ ಬರ್ತದೆ ಮನೆಗೆ. ಅದಂಗೆ ನಡಿಯ ಉಣ್ಣಕ್ಕೆ ಎಲ್ಲೋಗ್ಲಿ. ಓಹೋ, ಏನ್ ರಾಜೀವ್ ಅಪ್ಪನವ್ರು ಮಂಚದ ಮೇಲೆ ಮಲಗಿರ್ಬೇಕಾದವ್ರು ನಲ್ಲಿ ಮೂಳೆ ಕಡಿತಾವ್ರ? ಯಾವನ್ಲ ಹೇಳಿದ್ದು? ಯಾವ ಬೋಳಿ ಮಗ ಹೇಳಿದ್ದು ನಮ್ಗೆ ಇನ್ಯಾರು? ಹುಷಾರಿಲ್ಲ ಅಂತ? ನಿಮ್ ಮಗ ಹೇಳಿದ್ದು. ಈ ತರ ಸುಳ್ಳು ಪಳ್ಳು ಹೇಳಿ ಯಾಕೆ ನನ್ನ ಕರೆಸ್ತೀರಾ? ಮತ್ತಿನ್ನೇನ್ಲ, ವಯಸ್ಸಿಗೆ ಬಂದಿರೋ ಮಗ ಮದ್ವೆ ಆಗು ಅಂದ್ರೆ ಮಾತೇ ಆಡಲ್ಲ. ಹೆಣ್ಣೋಡಕ್ ಹೋಗುವ ಬಾ ಅಂದ್ರೆ ಫೋನೇ ತೆಗಿಯಲ್ಲ ಅಂತೀನಿ. ಇನ್ ಹೆಂಗ್ ನಾ ಊರಿಗೆ ಬರೋಂಗ್ ಮಾಡೋದು? ಅದಕ್ಕೆ ನಿಮ್ಮ ಅಪ್ಪ ಸುಳ್ಳು ಹೇಳ್ ಕರ್ಸವ್ರೆ. ನಿಮ್ದು ಯಾವಾಗ್ಲೂ ಇದಾಯ್ತು. ಅದಕ್ಕೆ ಬದುಕಿರೋರ್ನ ಸಾಯಿಸ್ಬಿಡೋದಾ? ಸುಳ್ಳು ಹೇಳಿದ್ರು ಹೇಳ್ಕೊಂತ ಹೋಗ್ಲಿ ಬಿಡು. ನನ್ಗಿನ್ನು ಆಯಸ್ ಜಾಸ್ತಿ ಆಗ್ತದೆ. ತಾವಿನ್ನ ಬದುಕಿದ್ದು ಇನ್ನ ಅದೇನ್ ಸಾಧನೆ ಮಾಡ್ಬೇಕೋ ಯಜಮಾನ್ರು. ನಾನು ಇನ್ನು ಬದುಕಿರೋದೇ ಒಂದ್ ಸಾಧನೆ ಕಂಡ್ಲಾ. ನೆಲ ಗುದ್ದು ನೀರ್ ತರಿಸ್ತೀನಿ. ಇನ್ನು ಮನಸ್ಸು ಮಾಡಿದ್ರೆ ಇನ್ನೊಂದು ಮದ್ವೆ ಆಗಿ ಇನ್ನೂ 3 ಮಕ್ಕಳು ಹುಟ್ಟಿಸ್ತೀನಿ. ಹಾಗಿದ್ರೆ ನೀನೇ ಮದ್ವೆ ಆಗ್ಬಿಡು, ನಾನಂತೂ ಆಗಲ್ಲ. ನಮ್ಮಪ್ಪ ನಿನ್ನ ವಯಸ್ಸಿಗೆ 4 ಮಕ್ಳು ನುಡ್ಸಿದ್ದ. ನನ್ ಗ್ರಾಚಾರ ನೆಟ್ಟಿಗಿರ್ಲಿಲ್ಲ. ಬೇಗ ಮದ್ವೆ ಆದ್ರೂ ನಿಮ್ಮ ಅವ್ವ ಜೊತೆ ಹೇಗೆ 12 ವರ್ಷ ಬೇಕಾಯ್ತು ನೀನ್ ಊಟಕ್ಕೆ. ಅದಕ್ಕೆ ನಾನೇನು ಮಾಡಕ್ಕಾಗಲ್ಲ. ನನಗೀಗ್ಲೇ ಮದ್ವೆ ಬೇಡ. ನೀ ಇಂಥದ್ದೇ ನವರಂಗಿ ಆಟ ಆಡ್ತೀಯಾ, ನೀ ಇಂಥದ್ದೇ ಡೈಲಾಗ್ ಹೊಡಿತೀಯ ಅಂತ ಮೊದ್ಲೇ ಸ್ವಾಮಿಗಳು ಹೇಳಿದ್ರು ನನ್ಗೆ. ಸ್ವಾಮಿಗಳು ಹೇಳಿದ್ಮೇಲೆ ಮುಗೀತು. ನೀನ್ ಮದ್ವೆ ಆಗ್ಬೇಕು, ಹಾಗೆ ಆಯ್ತೀಯಾ ಅಷ್ಟೇಯಾ? ಅವ್ನ್ ಯಾವ ನನ್ ಮದ್ವೆ ಡೇಟ್ ಫಿಕ್ಸ್ ಮಾಡೋದಕ್ಕೆ? ಅವ್ನ್ ಸುಮ್ನೆ ಓಡ್ಬಿಟ್ಕೊಂಡು ಓಡಾಡ್ಕೊಂಡಿರ್ತಾನೆ. ನಿಮ್ಗಳಿಗೆ ಮಾಡಕ್ ಬೇರೆ ಕೆಲಸ ಇಲ್ಲ. ಲೇ, ಸ್ವಾಮಿಗಳ ಬಗ್ಗೆ ಹಂಗೆಲ್ಲ ಹಗುರವಾಗಿ ಮಾತಾಡಿದ್ರೆ ಪಾಪ ಸುತ್ಕೊಳ್ತೈತ್ ಕಣೋ. ಪಾಪ ಪುಣ್ಯದ ಬಗ್ಗೆ ನನಗೆ ಗೊತ್ತು, ಆಯ್ತಾ? ನಿಂತ್ಕೊಳ್ಳೋ. ನಾಳೆ ಬೆಳಿಗ್ಗೆ ಒಂದೇಟ್ಗೆ ಬಟ್ಟೆ ಬದಲಾಯಿಸ್ಕೊಂಡು ದಿಢೀರ್ ಅಂತ ಹೋಯ್ತಾ ಇದೆಯಲ್ಲ. ಹೇಳ ಮತ್ ಕೇಳ ಮತ್ ಕೇಳ. ನಿಂತ್ಕೊಳ್ಳೋ ಅಂದ್ರೆ ಈ ಕಡೆಯಿಂದ ಪಂಚಲಿಂಗ, ಆ ಕಡೆಯಿಂದ ಯಾರು? ಲೇ, ನಾನ್ ಕೊಡೋ ಆನಂದ. ಎಲ್ಲಿದ್ಯೋ? ಪಂಪೋಸ್ ಹತ್ರ ಇದ್ದೀನಿ. ಒಂದ್ ಕೆಲ್ಸ ಮಾಡು, ಇಲ್ಲೇ ಬಂದ್ಬಿಡು.
ಆಯ್ತಿಡೋ, ಫೋನ್ ಬಂದೆ. ಸಖತ್ತಗಳೇ ಹೋಗು. ಹಂಗೆ ಸಿದ್ಧ ಬರ್ಕತಿಯಾ? ಅಯ್ಯೋ ನಾನೇನ್ ಟೈಪ್ ರೆಕಾರ್ಡರ್ ಕ್ಯಾಸೆಟ್ ಹಿಂದೆ ಮುಂದೆ ತಿರುಗಿ ಹಾಕಕ್ಕೆ ಹಂಗೆಲ್ಲ ಆಗಲ್ಲ, ಹೋಗಲ್ಲ. ಈಗ ಬಂದ್ಬಿಟ್ಟ. ಅದಕ್ಕೆ ಈ ಪಾರ್ಟಿ ಸಿಟ್ ಮಾಡ್ಕೊಳ್ಳೋದೆ. ಅದ್ಯಾಕ್ಲ ಮಗಿಗೆ ಹಂಗ್ ಕೋಪತ್ತಿಸ್ತೀಯ? ಮೆತ್ತಗ್ ಮಾಡ್ಕೊಳದಲ್ವೇ? ನನ್ ಮಗನೇ, ಇಲ್ಲೇನೋ ಮಾಡ್ತಿದ್ಯಾ? ಆ ಶಿವ ಎಲ್ಲಿ? ನಾಟಿ ಕೋಳಿ ಸಿಕ್ಕೈತೆ, ರುಚಿ ನೋಡ್ತಿದ್ವಿ. ನೀನು ಒಂದ್ ಕೈ ನೋಡ್ಲಾ? ಕೋಳಿನ? ನನ್ನ ಮಕ್ಕಳ ಮಾಡಕ್ ಬೇರೆ ಕೆಲಸ ಇಲ್ವೇನೋ ನಿಮ್ಗೆ? ಮಾಡೋದು ಒಂದ್ ಕೆಲ್ಸ ಅಲ್ವೇ? ಹಲೋ, ಹೂ ಕಣಕ್ಕ, ಆ ಕಣಕ್ಕ, ಸರಿ ಕಣಕ್ಕ. ಅಲ್ಲ ಆನಂದ, ನೀನ್ ಯಾವಾಗಲ್ಲ ಬಂದೆ? ಬಂದಿದ್ಯಾ? ನೀನು ಒಂದ್ಕಿತ ಮುಳುಗೇಳುವಂತೆ. ಮುಳುಗೇಳದ ಎಲ್ಲಿ? ನನ್ ಗೆಳೆಯ ಆನಂದ ಅಂತ ಒಂದ್ಕಿತ. ಬಿಡ, ಫಸ್ಟ್ ಅವಳನ್ನ ಕಳ್ಸಲ್ಲ. ಅವಳು ಅಂದ್ರೆ ಇಡೀ ಊರ ಕ್ಯೂ ನಿತ್ಕತ್ತದೆ. ನಿಂದೇನ್ಲ ಮುದೇವಿ? ಅವಳಿಗೋಸ್ಕರ 3 ತಿಂಗಳು ಮುಂಚೆನೆ ಬುಕ್ ಮಾಡ್ಕೊಂಡಿದೀವಿ. ಬರ್ತಿರೋ? ಬಾರಿ ಬಿಲ್ಲಿ ಇದ್ದಂಗ ಅವಳ. ಲೇ, ಎಲ್ಲ ಮುಗ್ದೋಯ್ತಾ? ಬಿರ್ನೆ ಬರೋದಲ್ವೇ? ಈಗ ಓದ್ಲಲ್ಲ ಥೋ ನಿನ್ನ. ನೀನೇನ್ಲಾ ಗಂಡ್ಸದ ಮೇಲೆ ಇವೆಲ್ಲ ಅನುಭವಿಸ್ಬೇಕಂಡ್ಲಾ? ಅದಿರ್ಲಿ, ಯಾಕೋ ಮದ್ವೆನೇ ಬೇಡ ಅಂತ ಕೊಸಾರ್ ಅಂತ ಎದ್ದು ಬಂದಂತೆ. ನಾನೇನ್ ಮದ್ವೆನೇ ಬೇಡ ಅಂದಿಲ್ಲ, ಈಗ ಬೇಡ ಅಂದೆ ಅಷ್ಟೇ. ಅಲ್ವೋ ಆನಂದ, ನಿನ್ ವಯಸ್ಸವ್ರೆ ನಾವುನುವೆ. ನಮ್ಗಾಗ್ಲೇ ಮದ್ವೆ ಆಗಿ 8-10 ವರ್ಷ ಆಯ್ತು. ನೀನ್ ಮಾತ್ರ ಹಿಂಗೆ ಗುಂಡ್ರುಗೋಬಿ ಹಿಂಗಿದ್ರೆ ಹೆಂಗೋ? ಲೇ, ಯಾವ್ಯಾವ್ದು ಯಾವ್ಯಾವ ಟೈಮ್ಗೆ ಆಗ್ಬೇಕೋ ಅದಾದ್ರೇನೆ ಚಂದ ಕಂಡ್ಲಾ. ಹುಡುಗಿ ನೋಡಿ ಓಕೆ ಆದ್ಮೇಲೆ ಎಂಗೇಜ್ಮೆಂಟ್ ಒಂದಾದ್ರೂ ಮುಗೀತು ಕಂಡ್ಲಾ. ಅವಳು ಅರ್ಧ ಎಂಡ್ರ ಆದಂಗೆನೇ ಲೆಕ್ಕ. ಆಗಾಗ ಕದ್ದು ಮುಚ್ಚಿ ಮೀಟ್ ಮಾಡ್ಬೋದು. ಆಗಾಗ ಬಾಳೆ ತೋಪು ಪಂಪ್ ಸೆಟ್ ಹತ್ರ ಕರ್ಕೊಂಡೋಗಿ ಯಾರಿಗೂ ಕಾಣ್ದಂಗ್ ಮುತ್ ಕೊಡ್ಬೋದು. ನೋಡ್ಲಾ, ಹಗಲೊತ್ತಲ್ಲೇ ಒಳಗ್ ಸೇರ್ಕೊಂಡ್ ಕದ ಜಡ್ಕೊಂಡ್ರು ನಿನ್ಯಾವನ್ಲ ಕೇಳೋನು ಒಂಥರ ಸ್ಪರ್ಶ. ಒಂದ ಎರಡ, ಇನ್ನು ಮದ್ವೆ ಆದ್ಮೇಲಂತೂ ಅಳಿಯ ಅಂತಂದ್ರೆ ಅತ್ತೆ ಮಾವ ನಾದ್ನಿ ಮನೆ ಕಡೆ ಎಲ್ಲ ನಿನ್ನ ರಾಜನ್ ತರ ನೋಡ್ಕೊಂತಾರೆ ಕಣ್ಣ. ಕುಂಚ್ ಜಾಗದಲ್ಲಿ ಕೂದಲು ಕೂಡ ಕೊಂಕಾಗ್ದಾರ ನೋಡ್ಕೊತಾರ ಕಣ್ಲ. ಒಪ್ಕೊಳ್ಳ. ಲೈ, ನಾವ್ ಹಾಕೋ 3 ಗಂಟೆಗೆ ಇಷ್ಟೊಂದೆಲ್ಲ ಸವಲತ್ತುಗಳು ಸಿಗ್ತವೆ ಅಂತಂದ್ರೆ ನೀವ್ ಯಾಕ್ರೋ 2ನೇ ಮದ್ವೆ ಆಗ್ಲಿಲ್ಲ? ಹಂಗೇನಾರ ಮಾಡ್ದ ಅಂದ್ರೆ ಎಂಡ್ರು ಮಕ್ಳು ಅತ್ತೆ ಮಾವ ನಾದ್ನಿ ಬಾಮೈದ ಎಲ್ಲ ಸೇರ್ಕೊಂಡ್ ಕೆರ ತಗೊಂಡ್ ಹೊಡಿತಾರೆ ಜ್ವರ ಬರೋ ಗಂಟ. ನಾವ್ ಹೇಳೋದು ನೀ ಹೆಂಗೆಂಗೋ ಅರ್ಥ ಮಾಡ್ಕೊಂಬೇಡ ರಾಜ. ಸರಿ, ನನಗೆ ಏನ್ ಮಾಡ್ಬೇಕು? ಒಂದ್ ಮದುವೆ ಮಾಡ್ಕೋ, ಸಂತೋಷವಾಗಿ ಆರಾಮಾಗಿ ಜೀವನ ಶುರು ಮಾಡ್ಕೋ. ನಮಗೂ ನೋಡಕ್ ಬಿಡು ಅಷ್ಟೇಯ. ನಿಮ್ಮವ್ವ ಬೇರೆ ಆಗಾಗ ಹುಷಾರಿಲ್ಲ ಅಂತಾಳೆ, ಕೈಕಾಲು ನೋವು ಅಂತಾಳೆ, ಅವಳಿಗೊಂದು ಸಹಾಯ ಆಯ್ತದೆ. ನಿಮ್ಮ ಅಜ್ಜಿನೂ ನಿನ್ ಹುಟ್ಟು ನೋಡಿದ ಮೇಲೇನೆ ಚಟ್ಟ ಹತ್ತಿದ್ದು. ನಿನ್ಗೊಂದು ಮದುವೆ ಮಾಡಿಸಿ ನಿನ್ಗೊಂದು ಮಗು ಹುಟ್ಟಿ ಆ ಮರಿ ಮಗನ್ನ ನೋಡಿ ಪ್ರಾಣ ಬಿಡಬೇಕು ಅನ್ನೋದೇ ನನ್ನ ಆಸೆ. ನಾವು ಹೇಳ್ತಾ ಇರೋದು ನಿನ್ನೊಳ್ಳೇದಕ್ಕೆ. ಸುಮ್ಮನೆ ಹಠ ಮಾಡದೆ ಮದುವೆಗೆ ಒಪ್ಕೊಳ್ಳೋ ಮಗ. ಸರಿ, ನಿಮ್ಮ ಮನ್ಸಿಗೆ ನೋವು ಮಾಡಕ್ಕೂ ನನ್ಗೆ ಇಷ್ಟ ಇಲ್ಲ. ಏನ್ ಮಾಡ್ತೀರೋ ಮಾಡಿ. ಇವನ ಮುನ್ಸ್ವಾಮಿ ಅಲ್ವಾ? ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ದಾನೆ? ಜೊತೆಗೆ ಯಾರೋ ಹುಡುಗಿ ಬರೀ ಇದ್ದಾಳೆ.